ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಬೇಗ ಪೂಜೆ ಮಾಡೋಣ, ಇವತ್ತು ಹುಣ್ಣಿಮೆ ಪೂಜೆ ಅಂತ ಹೇಳಿ ಬೆಳಗ್ಗೆ ಬೇಗ ಎಲ್ಲ ರೆಡಿ ಮಾಡಿ ನನ್ನ ಎಲ್ಲ ಕೆಲಸಗಳನ್ನು ಬೇಗ ಮಾಡಿ ಫಸ್ಟ್ ಇವತ್ತು ಪೂಜೆ ಮುಗಿಸಿ ಆಮೇಲೆ ಮಿಕ್ಕಿದ ತಿಂಡಿ ಕೆಲಸ ಬೇರೆ ಕೆಲಸಕ್ಕೆ ಹೋಗೋಣ ಅಂತ ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕೆ ಮನಸ್ಸಿಗೆ ತುಂಬ ಪ್ರಶಾಂತವಾಗಿತ್ತು. ಹಾಗೆ ನೋಡ್ಬೋದು ತುಂಬ ಚೆನ್ನಾಗಿ ಪೂಜೆ ಮುಗಿಸಿ ಆರಾಮಾಗಿ ನೆಕ್ಸ್ಟ್ ತಿಂಡಿ ಮಾಡೋಕ್ಕೆ ಹೋದೆ. ಹಾಗೆ ನಾನು ಇವತ್ತು ಒಂದು ಫ್ರೆಶ್ ಫ್ರೂಟ್ ಫೇಸ್ ಪ್ಯಾಕ್ ಕೇಳ್ತಾಯಿದ್ರು ತುಂಬ ದಿನದಿಂದ ಎಲ್ಲ. ನನಗೆ ಆ್ಯಂಟಿ ಏಜಿಂಗ್ ಫ್ರೆಶ್ ಫ್ರೂಟ್ ಪ್ಯಾಕ್ನ ಯಾವ ರೀತಿ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ನೀವು ಆರಾಮಾಗಿ ಮನೆಯಲ್ಲೇ ಮಾಡಿ ಒಂದು ಏರ್ ಟೈಟೆಡ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಕೊಂಡು 1 ವೀಕ್ ಆರ್ 10 ಡೇಸ್ ಕೂಡ ಇಟ್ಟು ಯೂಸ್ ಮಾಡ್ಬೋದು. ನಾನಿಲ್ಲಿ ಮೊದಲನೇದಾಗಿ ಅರ್ಧ ಬೌಲಷ್ಟು ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಬೌಲಷ್ಟು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡಬೇಡಿ, ಪಚ್ಚ ಬಾಳೆಹಣ್ಣೆ ತೊಗೋಬೇಕು. ಹಾಗೆ ಅದೇ ಬೌಲ್ನಲ್ಲಿ ಅರ್ಧ ಬೌಲಷ್ಟು ಆ್ಯಪಲ್ನ ಸಣ್ಣ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಆ್ಯಪಲ್, ಪಪ್ಪಾಯ, ಪಚ್ಚ ಬಾಳೆಹಣ್ಣು 3 ಸೇಮ್ ಈಕ್ವಲ್ ಮೆಜರ್ಮೆಂಟ್ನಲ್ಲೇ ತೊಗೊಂಡಿದ್ದೀನಿ. ಈಗ ಇಲ್ಲಿ 1 ಫುಲ್ ಟೀ ಸ್ಪೂನಷ್ಟು ಜೇನುತುಪ್ಪನೂ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಈ ಫ್ರೆಶ್ ಫ್ರೂಟ್ ಫೇಸ್ ಪ್ಯಾಕು ರೆಡಿ ಆಗುತ್ತೆ. ನಾನು ಇಲ್ಲಿ ನೆಕ್ಸ್ಟ್ ಅಡುಗೆ ಮಾಡ್ತಾ ನಿಮ್ಗೆ ಇದ್ರ ಬಗ್ಗೆ ಇನ್ನೊಂದಷ್ಟು ಕ್ಲಿಯರಾಗಿ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಹಾಗೆ ನೋಡ್ಬೋದು ಇಲ್ಲಿ ನುಣ್ಣಗೆ ಪೂರ್ತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೇಸ್ಟ್ನ ನಾವು ಒಂದು ಏರ್ ಟೈಟೆಡ್ ಬಾಕ್ಸ್ಗೆ ಹಾಕಿ ಫ್ರಿಡ್ಜ್ನಲ್ಲಿ ಒಂದು 1 ವೀಕಿಂದ 10 ಡೇಸ್ವರೆಗೂ ಆರಾಮಾಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ನಮ್ಗೆ ಬೇಕು ಅನಿಸಿದಾಗ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ನಾವು ಆಚೆ ತೆಗೆದು ಇಟ್ಕೊಂಡು ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ನಾವು ಅದನ್ನು ಫೇಸ್ಗೆ ಯೂಸ್ ಮಾಡಬೇಕು. ತುಂಬ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದೆ, ಡೆಡ್ ಸ್ಕಿನ್ ಇದೆ ಅಂತ ಅನ್ನೋರು 1 ಸ್ಪೂನಷ್ಟು ಈ ಪೇಸ್ಟ್ಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡಿ ಮಸಾಜ್ ಮಾಡಿ ಆನಂತರ ಮಿಕ್ಕಿರೋ ಫ್ರೂಟ್ ಪೇಸ್ಟ್ನ ಅಪ್ಲೈ ಮಾಡಿ ಫೇಸ್ ಪ್ಯಾಕ್ ಒಂದು 15ರಿಂದ 20 ನಿಮಿಷ ಫೇಸ್ ಪ್ಯಾಕ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ನಾನಲ್ಲಿ ಮೊನ್ನೆ ಊರಿಂದ ನಮ್ಮ ಮಮ್ಮಿ ಹಾಗಲಕಾಯಿ ತಂದು ಕೊಟ್ಟಿದ್ರು. ಅವರೇ ಒಂದು ರೀತಿ ಮಾಡೋದಕ್ಕೆ ಬೇರೆ ಡಿಫ್ರೆಂಟ್ ಟೈಪಾಗಿ ಹೇಳ್ಕೊಟ್ಟಿದ್ರು. ಆದರೆ ರೀಸೆಂಟಾಗಿ ನಾನು ನಾದಿನಿ ಮನೆಗೆ ಹೋಗಿದ್ದೆ ಮಾಡಿದರು. ತುಂಬಾ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅದಕ್ಕೆ ಆ ರೀತಿಯೇ ಹಾಗಲಕಾಯಿ ತೊವೆ ಮಾಡೋಣ, ಅವ್ರು ಚೆನ್ನಾಗಿ ಮಾಡಿದರು ಅಂತ ಹೇಳಿ ಸೇಮ್ ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ಕಾಡು ಹಾಗಲಕಾಯಿ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಆದರೆ ಕಟ್ ಮಾಡೋಕ್ಕೆ ಒಂದು ತುಂಬ ಕಷ್ಟ ಆಗುತ್ತೆ, ತುಂಬ ಸಣ್ಣ ಇರುತ್ತೆ, ಟೈಮ್ ಜಾಸ್ತಿ ತೊಗೊಳುತ್ತೆ. ನಾವು ಈ ಫೇಸ್ ಪ್ಯಾಕ್ಗೆ ಏನು ಪಪ್ಪಾಯ ಫ್ರೂಟ್ ತೊಗೊಂಡಿದ್ದೀವಲ್ವ, ಈ ಪಪ್ಪಾಯ ಫ್ರೂಟು ನಮಗೆ ಒಂದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಯಾಗಿ ವರ್ಕ್ ಮಾಡುತ್ತೆ. ಯಾವುದೇ ಥರ ಸ್ಕಿನ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನೂ ಅವಾಯ್ಡ್ ಮಾಡುತ್ತೆ. ಕೆಲವೊಬ್ರಿಗೆ ತುಂಬ ಬೇಗ ಏಜ್ ಸ್ಪಾಟ್ಸ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ ಏಜ್ ಸ್ಪಾಟ್ಸ್ನ ಕಮ್ಮಿ ಮಾಡೋಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಹಾಗೆ ರಿಂಕಲ್ಸ್ ಬರೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಮತ್ತು ಕೆಲವೊಬ್ರಿಗೆ ಲೈಟಾಗಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ರೆಗ್ಯುಲರಾಗಿ ಪ್ಯಾಕ್ ಆಗ್ತಾ ಇದ್ದರೆ ಬೇಗ ಕ್ಲಿಯರ್ ಆಗುತ್ತೆ. ಇಲ್ಲಿ ನಾವು ಪಚ್ಚಬಾಳೆಹಣ್ಣು ಏನು ತೊಗೊಂಡಿದ್ದೀವೋ ಆ ಪಚ್ಚಬಾಳೆಹಣ್ಣು ನಮ್ಮ ಸ್ಕಿನ್ನ ಡ್ರೈನೆಸ್ನ ತುಂಬ ಕಮ್ಮಿ ಮಾಡಲು ಸಹಾಯ ಮಾಡುತ್ತೆ. ಹಾಗೆ ರಿಂಕಲ್ಸ್ ಬರೋದನ್ನು ಅವಾಯ್ಡ್ ಮಾಡಿ ಸ್ಕಿನ್ಗೆ ಒಂದೊಳ್ಳೆ ಡೀಪ್ ಮಾಯ್ಶ್ಚರೈಸ್ ಕೂಡ ನೀಡುತ್ತೆ. ಆ್ಯಪಲ್ಲು ಅಷ್ಟೇ, ಆ್ಯಪಲಿಂದನೂ ನಮಗೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಸ್ಕಿನ್ನಲ್ಲಿ ಏನು ಬರುತ್ತೋ ಅದನ್ನ ಕಮ್ಮಿ ಮಾಡಲು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸ್ಕಿನ್ ರಿಂಕಲ್ಸ್ ಬರೋದಾಗಲಿ ಅಥವಾ ಮಾರ್ಕ್ಸ್ಗಳನ್ನ ರಿಮೂವ್ ಮಾಡಿ ಗ್ಲೋ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ನೋಡಿದ್ವಲ್ಲ, ಆ್ಯಪಲ್ಲು, ಪಪ್ಪಾಯ, ಪಚ್ಚಬಾಳೆಹಣ್ಣು, ನಾನು ಈ 3 ಹಣ್ಣುಗಳು ತೊಗೊಂಡಿರೋದು. ಬಟ್ ಈ 3 ಮಿಸ್ ಮಾಡದೆ ಕಂಪಲ್ಸರಿ ಹಾಕಲೇಬೇಕು, ಆಗಲೇ ಇದ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬರೋದು ನಿಮಗೆ. ಕೆಲವೊಬ್ರಿಗೆ ತುಂಬಾ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಅಥವಾ ಸ್ಕಿನ್ ತುಂಬ ಡಲ್ಲಾಗಿ ಅಥವಾ ರಫ್ ಆಗಿರುತ್ತೆ ಅಂಥವರು 1 ಸ್ಪೂನಷ್ಟು ಪೇಸ್ಟ್ಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಮಿಕ್ಸ್ ಮಾಡಿ ಶುಗರ್ನ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿ ಆನಂತರ ನೆಕ್ಸ್ಟ್ ಈ ಪ್ಯಾಕ್ನ ಅಪ್ಲೈ ಮಾಡಿ. ಆಗ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಜೊತೆಗೆ ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ಸ್ ಕೂಡ ಕಮ್ಮಿ ಆಗಿ ಸ್ಕಿನ್ನು ತುಂಬಾ ಸಾಫ್ಟಾಗಿ ಶೈನಿಯಾಗಿ ಗ್ಲೋ ಆಗಿ ಕಾಣಲು ಹೆಲ್ಪ್ ಮಾಡುತ್ತೆ. ನಾನೀಗ ಆಲ್ಮೋಸ್ಟ್ ಎಲ್ಲ ಗೊಜ್ಜಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಹಾಗಲಕಾಯಿ ತೊವೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಲೇಟ್ ಆಗಿಬಿಡುತ್ತೆ ಪಾತ್ರೆಯಲ್ಲಿ ಮಾಡಿದ್ರೆ ಅಂತ ಕುಕ್ಕರ್ಗೆ ಎಣ್ಣೆ ಕಾಯೋದಕ್ಕಿಟ್ಟು ಅದಕ್ಕೆ ಸಣ್ಣಗೆ ಹಚ್ಚಿಟ್ರು ಅಂತ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಬಾಡಿಸ್ಕೊಳ್ಳೋಣ ಫಸ್ಟು. ಹಾಗೆ ಇಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಸೊಪ್ಪಿನ ಚಪಾತಿ ಮಾಡಿದ್ದೆ, ತುಂಬ ಟೇಸ್ಟ್ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಟೈಮ್ ಸೊಪ್ಪಿಗೆ ಸೊಪ್ಪು ಬಳಸಿ ಚಪಾತಿ ಮಾಡಿದಾಗ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಹಾಗಲಕಾಯಿ ಹಾಕಿ ಕೆಂಪಾಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಯಾವುದೇ ಥರ ಗೊಜ್ಜು ಮಾಡಿ, ಆದರೆ ಹಾಗಲಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ರೆ ಮಾತ್ರ ನಿಮಗೆ ಆ ಟೇಸ್ಟು ಒಂಚೂರು ಕಹಿ ಇಲ್ದಂಗೆ ಗೊಜ್ಜು ಚೆನ್ನಾಗಿ ಟೇಸ್ಟ್ ಬರೋದು.
ಸರಿಯಾಗಿ ಹುರಿದಿಲ್ಲ ಅಂದರೆ ಹಾಗಲಕಾಯಿ ಕಹಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇಂಥ ಒಳ್ಳೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಲುಪಲಿ ಅಂತ ಶೇರ್ ಮಾಡೋದು ಕೂಡ ಮರಿಬೇಡಿ. ನೋಡಿದ್ರಿ ಅಲ್ಲ, ಈಗ ನಾನು ನೆಕ್ಸ್ಟ್ ಇದಕ್ಕೆ ಬೆಳಗ್ಗೆ ಟಿಫನ್ಗೋಸ್ಕರ ಅಂತ ಚಪಾತಿ ಮಾಡಿದ್ದೆ. ಚಪಾತಿ ಹಾಗಲಕಾಯಿ ತೊವೆ. ಮಧ್ಯಾಹ್ನ ಊಟಕ್ಕೆ ಅಂತ ಬೇಳೆ ಸಾರು ಮಾಡಿ ಅನ್ನ ಮಾಡಿದ್ದೆ. ನಾನು ಇನ್ನೊಂದು ಸ್ವಲ್ಪ ತೊವೆ ಇದೆಯಲ್ಲ ಅಂದ್ಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ತೊವೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದೆ. ಏನು ಟೇಸ್ಟ್ ಇತ್ತು ಅಂದರೆ ತಿಂತಿದ್ರೆ ಇನ್ನೂ ತಿಂತಾ ಇರೋಣ ಅನ್ನೋಷ್ಟು ರುಚಿಯಾಗಿತ್ತು. ಯಾರಾದರೂ ಹಾಗಲಕಾಯಿ ಗೊಜ್ಜನ್ನ ಈ ರೀತಿ ಕಮೆಂಟ್ ಮಾಡೋದನ್ನ ಕೇಳಿದ್ದೀರಾ? ಹೌದು, ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ರುಚಿಯಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ನಾನು ಹಾಗಲಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ. ಈಗ ನಾನು ಇಲ್ಲಿ ಹಚ್ಚಿಟ್ಟಿರುವಂತಹ ಟೊಮೊಟೊ ಹಣ್ಣು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲೆಲ್ಲೂ ಹುಣಸೆಹಣ್ಣು ಇದಕ್ಕೆ ಆ್ಯಡ್ ಮಾಡಿಲ್ಲ. ಟೊಮೊಟೊ ಹಣ್ಣು ಹುಳಿ ಜಾಸ್ತಿ ಇತ್ತು ಅಂತ ಒಂದೆರಡು ಟೊಮೊಟೊ ಹಣ್ಣೆ ತೊಗೊಂಡಿದ್ದೀನಿ. ನೀವು ಟೊಮೊಟೊ ಹಣ್ಣು ಏನಾದರೂ ಹುಳಿ ಇಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ ಬೇಕಿದ್ರೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಇನ್ನೊಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯಿನ ಶುಗರ್ ಪೇಷಂಟ್ಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ, ಶುಗರ್ ಕಂಟ್ರೋಲ್ ಮಾಡುತ್ತೆ ಅಂತ. ಆದರೆ ಒಂದೇ ಥರ ಹಾಗಲಕಾಯಿ ಗೊಜ್ಜು ತಿಂದು ಅವ್ರಿಗೂ ನಾಲ್ಗೆ ಕೆಟ್ಟೋಗಿರುತ್ತಲ್ವ. ಈ ರೀತಿ ಅದರಲ್ಲೇ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಡಿ, ಅವರು ತುಂಬ ಖುಷಿಪಟ್ಟು ತಿಂತಾರೆ. ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇರೋರು ಕೂಡ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಮ್ಮ ಬಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ನೆನೆಸಿಟ್ಟಿರೋಂತಹ ಹೆಸರುಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹೆಸರುಬೇಳೆನೂ ಹಾಕಿ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಲಕಾಯಿ ಬಳಸೋದ್ರಿಂದ ನಮ್ಮ ಶುಗರ್ ಬ್ಯಾಲೆನ್ಸಾಗಿ ಇಟ್ಕೋಬೋದು. ಹಾಗೆ ನಮ್ಮ ಹಾರ್ಟ್ಗೂ ತುಂಬಾ ಸಹಾಯ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಚೆನ್ನಾಗಿ ಹೆಚ್ಚುತ್ತೆ. ಇಷ್ಟೆಲ್ಲ ಒಳ್ಳೊಳ್ಳೆ ವಿಟಮಿನ್ಸ್ಗಳಿರೋದ್ರಿಂದ ಇದನ್ನು ಹಾಗಲಕಾಯಿನ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಆದರೂ ಮನೆಯಲ್ಲಿ ಮಾಡ್ತಾಯಿರಿ. ಯಾಕೆಂದರೆ ನಮ್ಮ ದೇಹಕ್ಕೆ ಉಪ್ಪು, ಹುಳಿ, ಖಾರ, ಕಹಿ ಎಲ್ಲ ಈಕ್ವಲಾಗಿ ಬೇಕಲ್ವಾ. ಬರೀ ಬೇರೆ ಎಲ್ಲ ತಿಂದು ನಾವು ಹಾಗಲಕಾಯಿ ತಿನ್ನಲ್ಲ ಅಂದಾಗ ಯಾವಾಗ ಒಂದ್ಸತಿ ಏನೋ ಕಾಯಿಲೆ ಬಂತು ಅವಾಗ ತಿನ್ನೋಕ್ಕೆ ಹೋದರೆ ನಮ್ಮ ದೇಹ ಒಗ್ಗಲ್ಲ ಅಲ್ವಾ. ನಾನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕಿಲ್ಲ. ತೊವೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಲೈಟಾಗಿ ಖಾರ ಇದ್ದರೆ ಸಾಕು. ಹೆಸರು ಬೇಳೆದ ಕ್ವಾಂಟಿಟಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರಬೇಕು. ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಫುಲ್ಲಷ್ಟು ಸಾಂಬಾರು ಪೌಡ್ರನ್ನ ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗವಾಗ ಈ ರೀತಿ ಏನಾದರೂ ಹಾಗಲಕಾಯಿಂದನೂ ಡಿಫ್ರೆಂಟಾಗಿ ವೆರೈಟಿ ಟ್ರೈ ಮಾಡ್ತಾಯಿರಿ. ಈಗ ಇಲ್ಲಿ ಚೆನ್ನಾಗಿ ಮಳ್ತಾ ಇರುವಾಗ ನಾನು ಇದಕ್ಕೆ ತೆಂಗಿನಕಾಯಿ ತುರಿನೂ ಸೇರಿಸಿ ಕುಕ್ಕರ್ ಲೈಡ್ ಮುಚ್ಕೊಂಡು ಒಂದು 3 ವಿಷಿಲ್ನಷ್ಟು ಕೂಗಿಸ್ಕೊಂಡಿದ್ದೆ. ಯಾಕೆಂದರೆ ಹೆಸರುಬೇಳೆ ತುಂಬ ಬೆಂದು ಸಾಫ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಒಂದು 3ರಿಂದ 4 ವಿಷಿಲೇ ಕೂಗಿಸ್ಕೊಂಡಿದ್ದೆ. ಚಪಾತಿ ಒಟ್ಟಿಗೆ ರೊಟ್ಟಿ, ಬಿಸಿ ಬಿಸಿ ಅನ್ನಕ್ಕಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಆದಂತಹ ಹಾಗಲಕಾಯಿ ಗೊಜ್ಜು ಇನ್ನೇನು ಸವಿಯಲು ಸಿದ್ಧ ಆಗ್ತಾಯಿದೆ. ನಮ್ಮ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಇನ್ನೊಂದಷ್ಟು ಒಳ್ಳೆ ವಿಡಿಯೋ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತಾ ಇರ್ತೀನಿ. ನಮ್ಮ ಚಾನಲ್ನಲ್ಲಿ ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು, ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್, ಸ್ಕಿನ್ ಕೇರ್, ಹೇರ್ ಕೇರ್ ಹಾಗೂ ಇನ್ನಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.